ಸೆಕ್ಷುಯಾಲಿಟಿ, ಲೈಂಗಿಕತೆ, ಮಿತ್ ನಂಬರ್ 28. ಸ್ಪರ್ಮ್ ಕಲರು ವೈಟಿಶ್ ಇರಬೇಕು, ಗಟ್ಟಿ ಇರಬೇಕು, ಈ ಥರ ನಂಬಿಕೆ ತುಂಬ ಇದೆ. ಅದು ನಿಜನಾ? ಇಲ್ಲ. ವೈಟಿಶ್ ಇರಬೇಕು ಅಂತ ಏನಿಲ್ಲ. ವೈಟಿಶ್ ಜೊತೆ ಒಂದು ಗ್ರೇ ಮಿಕ್ಸ್ ಇತ್ತು. ಕೆಲವೊಂದು ಟೈಮ್ ಗಟ್ಟಿ ಬರುತ್ತೆ, ಕೆಲವೊಂದು ಟೈಮ್ ತಿನ್ನ ಬರುತ್ತೆ. ಅದನ್ನು ನಾವು ನಾರ್ಮಲ್ ಅಂತ ಹೇಳ್ತೇವೆ. ಬಟ್ ಸ್ಪರ್ಮ್ ಕಲರಲ್ಲಿ ಈಗ ವೈಟಿಶ್ ಗ್ರೇ ಇತ್ತು ಅಂದರೆ ಅದನ್ನು ಹೆಲ್ತಿ ಸ್ಪರ್ಮು, ಟೆಸ್ಟಿಸು ಚೆನ್ನಾಗಿದೆ, ಸ್ಪರ್ಮ್ ಹೆಲ್ತಿ ಇದೆ ಅಂತೇಳಿ. ಕಲರ್ ಚೇಂಜ್ ಆಯಿತು, ಈಗ ಬ್ರೌನಿಶ್ ಬಂತು ಅಥವಾ ಒಂದು ಯೆಲ್ಲೋಯಿಶ್ ಬಂತು, ಲಿವರ್ ಡಿಸ್ಫಂಕ್ಷನ್ ಇರ್ಬೋದು ಅಥವಾ ಜಾಂಡಿಸ್ ಈ ಥರ ಇದ್ದಾಗ ಬರುತ್ತೆ. ಗ್ರೀನಿಶ್ ಬಂತು ಅಥವಾ ರೆಡ್ ಕಲರ್ ಬಂತು, ಸಮ್ ಇನ್ಫೆಕ್ಷನ್, STD ಅಂತ ಹೇಳ್ತೀವಿ, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇರ್ಬೋದು. ಅಥವಾ ಮ್ಯಾಸ್ಟರ್ಬೇಷನ್ ಮಾಡ್ಕೋಬೇಕಾದ್ರೆ ಸರಿಯಾಗಿ ಮಾಡ್ಕೊಳ್ದೆ ಅಬ್ನಾರ್ಮಲ್ ಮಾಡಿಕೊಂಡು ಏನೋ ಒಳಗಡೆ ರಪ್ಚರ್ ಆಗಿ ಸಣ್ಣದಾಗಿ ಬ್ಲಡ್ ಬರ್ಬೋದು. 1-2 ಟೈಮ್ ಬಂದರೆ ಓಕೆ. ಮತ್ತು ಬಂತು ಅಂದಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಯಾಕಂದರೆ ಹೆಲ್ತಿ ನಾರ್ಮಲ್ ಸ್ಪರ್ಮ್ ಕಲರು ವೈಟಿಶ್ ವಿತ್ ಗ್ರೇ ಮಿಕ್ಸ್ ಇರುತ್ತೆ. ಕೆಲವೊಂದು ಟೈಮ್ ತಿನ್ ಇರುತ್ತೆ, ಕೆಲವೊಂದು ಟೈಮ್ ತಿಕ್ ಇರುತ್ತೆ.